ನಮಸ್ಕಾರ ವೀಕ್ಷಕರೇ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ವಿರೋಧ ಪಕ್ಷದವರು ಟೆಲಿಫೋನ್ ಕದ್ದಾಲಿಕೆ ಬಗ್ಗೆ ಪ್ರಸ್ತಾಪ ಮಾಡಿರುವ ವಿಚಾರ ಕುರಿತು ವಿರೋಧ ಪಕ್ಷದವರಿಗೆ ಏನೋ ಒಂದು ವಿಷಯ ಬೇಕು, ಈ ಹಿಂದೆ ಸಹ ಆರೋಪ ಮಾಡಿದರು. ಅದಕ್ಕೆ ಗೃಹ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಎಂದು ಅವರು ಖಾರವಾಗಿ ನುಡಿದರು. ಯಾರು ಫೋನ್ ಕದ್ದಾಳಿಕೆ ಮಾಡಿದ್ರು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಸುಮ್ಮನೆ ಈಗ ವಿರೋಧ ಪಕ್ಷದವ್ರಿಗೆ ಏನಾದರೂ ಒಂದು ವಿಷಯ ಬೇಕು. ಈಗ ಏನೇನೋ ಸರ್ಕಾರ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಬಂದರು. ಈಗ ಅದು ಅವ್ರು ಹೇಳಿದಂಗೆ ಯಾವುದೂ ಆಗಲಿಲ್ಲ. ಈಗ ಇನ್ಯಾವುದೋ ಒಂದು ಹುಟ್ಟಾಕೋದು. ಹಿಂದೇನೂ ಹೇಳಿದ್ರು, ಹಿಂದೇನೋ ಒಂದು ಸತಿ ಹೋದ ವರ್ಷ ಯಾವಾಗ ಒಂದು ಸತಿ ಇದೇ ರೀತಿಯಾಗಿ ಟೆಲಿಫೋನ್ ಕದ್ದಾಳಿಕೆ ಅಂತಕ್ಕಂಥ ಮಾತನ್ನು ಇವೆಲ್ಲ ಹೇಳುವಂಥದ್ದು ಏನಿದ್ದಾರೆ. ಗೃಹ ಸಚಿವರು ಅದಕ್ಕೆಲ್ಲ ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ವಿರೋಧ ಪಕ್ಷದವ್ರ ಪಾಪ ಅವರ ಲೋಪಗಳು ಇವತ್ತೇನು ಅಮೇರಿಕಾ ದೇಶದ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಯಾವ ರೀತಿ ಶಿರ್ಸಾ ತಲೆ ಬಾಗಿಬಿಟ್ಟು ಅವರ ಎಲ್ಲ ಷರತ್ತುಗಳಿಗೆ ಬೇಷರತ್ತಾಗಿ ಅವರು ಒಪ್ಕೊಂಡು ದೇಶದ ಮಾನ ಮರ್ಯಾದೆ ಯಾವ ರೀತಿ ಇವತ್ತು ಒಂದು ಘನತೆ ಗೌರವವನ್ನು ಯಾವ ರೀತಿ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಯಾರಿಗೂ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಅದರಿಂದ ಅವರು ಅದನ್ನು ಜನರ ಗಮನ ಬೇರೆ ಎಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನಾದರೂ ಒಂದು ಈ ರೀತಿ ಹುಟ್ಟಾಗ್ತಕ್ಕಂಥದ್ದು ಬಿ ಜೆ ಪಿಯವರ ತಂತ್ರಗಾರಿಕೆ, ಅವರ ಜಾಯಮಾನ ಅದೇ ರೀತಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವಂಥದ್ದಕ್ಕೆ ಈ ರೀತಿ ಬೇರೆ ಬೇರೆ ಅನವಶ್ಯಕ ವಿಚಾರಗಳನ್ನು ಮುಂದೆ ತರುವಂಥದ್ದು ಅಂಥ ಭ್ರಮೆ ಒಂದು ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ ಅವರಿದ್ದಾರೆ. ಜನ ಬಹುಶಃ ಇವತ್ತು ಎಲ್ರಿಗೂ ಮಾಹಿತಿ ಇದೆ. ನೀವು ನೋಡಿ, ಇವತ್ತು ಅಮೇರಿಕಾ ಜೊತೆ ಏನು ಒಪ್ಪಂದ ಮಾಡಿಕೊಂಡಿರೋ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹಿಂದೆ ಪ್ರಧಾನಮಂತ್ರಿಗಳನ್ನು ಹೊಗಳ್ತಾ ಇದ್ರು, ಅವರ ನಿರ್ಧಾರಗಳನ್ನು ಮೆಚ್ಕೊಳ್ತಾ ಇದ್ರು, ಈಗ ಅವರೆಲ್ಲ ಟೀಕೆ ಟಿಪ್ಪಣಿಗಳನ್ನು ಇವತ್ತೆಲ್ಲರಿಗೂ ಅರ್ಥ ಆಗ್ತಿದೆ ವಸ್ತುಸ್ಥಿತಿ ಏನು. ಬರೀ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಚುನಾವಣೆಗಳನ್ನು ನಡೆಸುವಂಥದ್ದು, ಸಮಾಜವನ್ನು ವಿಂಗಡಣೆ ಮಾಡುವಂಥದ್ದು ಇವೆಲ್ಲ ಭಾಳ ದಿವಸ ನಡೆಯಲ್ಲ. ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಎರಡು ಈಗ ಗೌರವವಾಗಿ ಬದುಕುವಂಥದ್ದಕ್ಕೆ ಉದ್ಯೋಗ, ಒಂದು ಶಾಂತಿಯಿಂದ ನೆಲೆಸ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಸಮಾಜ. ಇವತ್ತು ಜನ ಅದನ್ನು ಕೇಳ್ಕೊಳ್ತಾರೆ. ಯಾವುದೇ ಜಾತಿ ಧರ್ಮ ಮತ್ತೊಂದು ಅಂತಕ್ಕಂಥದ್ದು ಬಹುಶಃ ಯಾರಿಗೂ ಅದು ಭಾಳ ಪ್ರಮುಖವಾದಂಥ ವಿಚಾರ ಅಲ್ಲ. ಇವತ್ತು ನಮ್ಮ ಜಾತಿಗಳ ಬಗ್ಗೆ ನಮ್ಗೆ ಅಭಿಮಾನ ಇರ್ತದೆ, ಗೌರವ ಇರ್ತದೆ. ಇವತ್ತು ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಅದರಿಂದ ಇದೆಲ್ಲ ಅವರು ಪ್ರಯತ್ನ ಮಾಡಿ ಅದು ಮಂತ್ರಿಗಳು ಈಗ ನಾವು ಒಬ್ಬೊಬ್ಬರನ್ನೂ ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ ಈಗ. ಯಾಕಂದರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಮಾಹಿತಿ. ಒಟ್ಟಾರೆಯಾಗಿ ಸರ್ಕಾರ ಈಗ ಎಲ್ಲರೂ ಸಂಪರ್ಕ ಬೆಳೆಸಿದೆ. ಈಗ ನಾನು ಮಾಧ್ಯಮಗಳಲ್ಲಿ ಓದಿರ್ತಕ್ಕಂಥದ್ದು ಈಗಾಗಲೇ ಒಂದು ಹಂತದಲ್ಲಿ ಕೆಲವರು ಬಂದಿದ್ದಾರೆ. ಇನ್ನೂ 2-3 ದಿವಸದಲ್ಲಿ, ಯಾಕಂದರೆ ಸ್ವಲ್ಪ ಅಲ್ಲಿ ಏರ್ ಸ್ಪೇಸ್ ಏನಿದೆ ಅದನ್ನು ನೋಡ್ಕೊಂಡು ಬರಬೇಕಾಗುತ್ತೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತಿನ್ನೊಂದು ದೊಡ್ಡ ಅನಾಹುತ ಆಗುತ್ತೆ. ಬಹುಶಃ ಎಲ್ಲರೂ ಸುರಕ್ಷಿತವಾಗಿ ತರುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಅವರು ಕ್ರಮ ವಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಈಗ ನಮ್ಮ ಕೈಯಲ್ಲಿ ಏನೇನು ನಾವು, ಯಾಕಂದರೆ ಅಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ತಯಾರು ಮಾಡ್ತಾರೆ, ಯಾಕಂದರೆ ಅವರು ವಿದೇಶಾಂಗ ಇಲಾಖೆಯವರು ಅವರಲ್ಲಿ ವ್ಯವಹಾರ ಮಾಡಿ ಅಲ್ಲಿ ಹೆಂಗೆ ಈ ಒಂದು ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಈ ವಿಮಾನ ಹಾರಾಟ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚು ಮಾಹಿತಿ ಕೇಂದ್ರದ ವಿದೇಶಾಂಗ ಇಲಾಖೆಗೆ ಮಾಹಿತಿ ಇರ್ತದೆ. ಅದರಿಂದ ಇದು ಒಂದು ಒಟ್ಟಾರೆಯಾಗಿ ಎಲ್ರಿಗೂ ಧೈರ್ಯ ತುಂಬುವಂಥ ಕೆಲಸ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಮೊನ್ನೆ ಶಿವಮೊಗ್ಗ ಹೋಗುವಂಥ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮುಖಾಂತರ ಕೆಲವನ್ನೆಲ್ಲ ಮಾತಾಡಿ ಧೈರ್ಯ ಹೇಳುವಂಥ ಕೆಲಸ ಮಾಡಿದ್ದಾರೆ. ಬಟ್ ಒಟ್ಟಾರೆಯಾಗಿ ಎಲ್ಲರೂ ಸುರಕ್ಷಿತವಾಗಿ ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದಾರೆ. ಉದ್ಯೋಗ ಮಾಡೋಂಥವ್ರು ಮತ್ತೊಬ್ಬರು ಅಲ್ಲೇ ಇರ್ತಾರೆ. ಯಾರು ಪ್ರವಾಸಕ್ಕಾಗಿ ಹೋಗಿದ್ದಾರೆ, ಯಾರು ತಕ್ಷಣ ಬರಬೇಕು ಅಂತಾರೆ, ಅವರೆಲ್ಲರ ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ಸಂಪರ್ಕದಲ್ಲಿದ್ದಾರೆ. ಮತ್ತು ನಮ್ಮ ಸರ್ಕಾರ ಕೂಡ ಚೀಫ್ ಸೆಕ್ರೆಟರಿ ಎಷ್ಟು ಜನ ಇದ್ದಾರೆ ಅಲ್ಲಿ ಈಗ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈಗಾಗಲೇ ಮೊನ್ನೆ 3ನೇ ಸೆಮಿಸ್ಟರ್ ಪರೀಕ್ಷೆ ಬರೆದಿದ್ದಾರೆ. ಇನ್ನು ಮತ್ತೆ ಆಗಸ್ಟ್ಗೆ 3ನೇ ಬ್ಯಾಚ್ ಬರ್ತದೆ. ಈಗ ಅವ್ರಿಗೂ ನಾವು ಪಾಲಿಟೆಕ್ನಿಕಲ್ಲಿ ಈಗ ಇನ್ನೊಂದು ಬ್ಲಾಕ್ ಕಟ್ತಾ ಇದ್ದೀವಿ. ಏನು ಉತ್ತರದ ಬ್ಲಾಕನ್ನು ಕಟ್ಟುವಂಥದ್ದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದು ಬಹುತೇಕ ನಮಗೆ ಜುಲೈ ಅಂತ್ಯ ಅಥವಾ ಆಗಸ್ಟ್ 1ನೇ ವಾರಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ವೇಗವಾಗಿ ಮಾಡಬೇಕು ಅಂಥೇಳಿ ಈಗ ಅದು ಕೂಡ ಈಗ ಫುಟಿಂಗ್ಸ್ ಎಲ್ಲ ಆಗಿದೆ. ಇನ್ನು ಮೇಲೆ ಒಂದು ಪ್ಲಿಂತೆಲ್ಲ ಆದಮೇಲೆ ಬೇಗ ಕಟ್ಟಡ ಕಾಮಗಾರಿ ಮಾಡ್ತೀವಿ ಅಂಥೇಳಿ ಈಗ ಗುತ್ತಿಗೆದಾರರು ಬದಲಾಯಿಸಿರೋದ್ರಿಂದ ಮತ್ತು ಮುಖ್ಯ ಏನು ಬ್ಲಾಕ್ ಏನಿದೆ ಅದು ಈಗ ನೆಲಸಮ ಆಗಿದೆ, ಹಳೇದು. ಈಗ ಅದನ್ನು ಕೈಗೆತ್ಕೊಳ್ತಾರೆ. ಅದು ಕೂಡ ಸುಮಾರು 100-120ಕ್ಕಿಂತ ಹೆಚ್ಚು ಕಾಲಮ್ಸ್ ಬರ್ತದೆ. ಅದನ್ನು ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ಆಗಸ್ಟ್ ಸೆಪ್ಟೆಂಬರ್ಗೆ ನಮಗೆ ಕೊಠಡಿಗಳ ಅವಶ್ಯಕತೆ ಬೇಕಾಗುತ್ತೆ. ಮತ್ತು ಹೊಸ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ವರ್ಷ. ಆರ್ಟಿಫಿಷಿಯಲ್ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಒಂದು ಕೋರ್ಸನ್ನು ಮಾಡ್ತಾಯಿದ್ದೀವಿ.
ಆಮೇಲೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾಯಿದ್ದೀವಿ ಸ್ನೈಡರ್ ಕಂಪನಿಯಿಂದ. ಅದು ನಿನ್ನೆ ತಾನೇ ಒಡಂಬಡಿಕೆ ಅದು ಅನುಮೋದನೆ ಕೊಟ್ಟಿದ್ದೀನಿ, ಅದು ಮಾಡ್ತಾಯಿದ್ದೀವಿ. ಈಗ ಮುಂದೆ ಸ್ಯಾಮ್ಸಂಗ್ ಅವರು ಒಂದು ಇಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಟಾಟಾ ಕಂಪನಿಯವ್ರ ಜೊತೆನೂ ಮಾತಾಡ್ತಾ ಇದ್ದೀವಿ. ಈ ರೀತಿ ಹೆಚ್ಚು ಕೌಶಲ್ಯಕ್ಕೆ ಆದ್ಯತೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೌಶಲ್ಯದ ತರಬೇತಿ ಆದರೆ ಅವರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ಇವೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಪಾರ್ಟಿ ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಆದಂಥ ಇದಕ್ಕೆ ಕರೆದಿದ್ದೀವಿ. ಕಳೆದ ವರ್ಷ ಕೂಡ ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಊಟಕ್ಕೆ ಕರೆದಿದ್ರು ಎಲ್ಲರೂ ಶಾಸಕರನ್ನು. ಬಹುಶಃ ಈಗ 6 ವರ್ಷ ಆಯಿತು ಅನ್ನೋದಂಥದ್ದು ಕರೆಯುವಂಥದ್ದಕ್ಕೆ ಅವರು ಕರೀತಾ ಇದ್ದಾರೆ ಅಂತ ಮಾಹಿತಿಯನ್ನು ನಾನು ಮಾಧ್ಯಮದಲ್ಲಿ ಓದಿದೆ. ನನಗಿನ್ನೂ ಯಾವುದೋ ಅದರ ಬಗ್ಗೆ ಆಹ್ವಾನ ಬಂದಿಲ್ಲ. ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವರು 6 ವರ್ಷ ಅಧ್ಯಕ್ಷರಾಗಿ ಅವರ ಅವಧಿ ನಾನು ಮಾಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ. ಅದಕ್ಕೆಲ್ಲರಿಗೂ ಒಂದು ಸಂತೋಷದ ಒಂದು ಸಂದರ್ಭ ಇದು. ಹೋದ ಸತಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಆ ಒಂದು ಊಟದ ಇದಕ್ಕೆ. ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿ ಅವರು ಸ್ವಲ್ಪ ತಿಂದು ಎಲ್ಲರನ್ನೂ ಮಾತಾಡಿಸೋದು. ಆ ರೀತಿ ಇದ್ದರೆ ನಾವು ಪಕ್ಷದ ಒಂದು ಅಧ್ಯಕ್ಷರ ಸೂಚನೆ ಒಂದು ಆಹ್ವಾನ ಇದ್ದಾಗ ಎಲ್ಲರೂ ನಾವು ಪಕ್ಷದ ವಿಚಾರ ಬಂದಾಗ ಎಲ್ಲರೂ ನಾವು ಒಗ್ಗಟ್ಟಾಗಿ ನಾವು ಅವೆಲ್ಲ ಮಾಡುವಂಥದ್ದು ಆಗುತ್ತೆ.